Watch full episodes on Jio Hotstar. ಸ್ನೇಹಿತರೆ, ಇನ್ನೇನು ರೇಸ್ ಶುರುವಾಗೋದ್ರಲ್ಲಿದೆ. ಆದ್ರೆ ನಮ್ಮ ಸ್ಟಾರ್ ರೈಡರ್ ದಿಲಾವರ್ ಖಾನ್ ಇನ್ನೂ ಯಾಕೆ ಬಂದಿಲ್ಲ? ದಿಲಾವರ್ 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 ಖಾನ್ ಹೆಸರು ಹೇಳ್ತಿದ್ದಂಗೆ ದಿಲಾವರ್ ಖಾನ್ ಬಂದ್ಬಿಟ್ಟ ನೋಡಿ. ಓಯ್, ಫುರ್ಫುರಿ ನಗರದ ಜನಗಳಿಗೆ ದಿಲಾವರ್ ಖಾನ್ ನ ನಮಸ್ಕಾರಗಳು. ಎಲ್ಲೋ ಬಿಡ್ನಪ್ಪ, ಈ ಮೋಟು ಇನ್ನೂ ಬರಲೇ ಇಲ್ವಲ್ಲ? ಸ್ನೇಹಿತರು ಮೋಟು ಹೆಸರು ಕರೀಲಿಲ್ಲ, ಆದ್ರೂ ಮೋಟು ಬಂದ್ಬಿಟ್ಟಿದ್ದಾನೆ. ಮೋಟು, ಲಗಾಮಿಲ್ದೆ ಕುದುರೆನ ಯಾವ ತರ ಕಂಟ್ರೋಲ್ ಮಾಡ್ತೀಯ? ಖಾನವ್ರೆ, ಕುದುರೆ ಸವಾರಿನ ಮನ್ಸಿಂದ ಮಾಡ್ಬೇಕು, ಲಗಾಮಿಂದ ಆಗಲ್ಲ. ಕೇಳಿ ಖಾನ್ ಸಾಹೇಬ್ರೆ, ಆ ವ್ಯಕ್ತಿ ಜೊತೆ ಸ್ವಲ್ಪ ಹುಷಾರಾಗಿರಿ. ಅವನ್ ತುಂಬಾ ಕಾನ್ಫಿಡೆಂಟ್ ಆಗಿದ್ದಾನೆ. ಗುಲೆ ಬಕವಾಲಿ, ನೀನು ಚಿಂತೆ ಮಾಡಬೇಡ. ದಿಲಾವರ್ ಖಾನ್ ಒಂದು ಸುಂಟ್ರಗಾಳಿ ಇದ್ದಂಗೆ. ನನ್ ಮುಂದೆ ಚೋಟ ಮೋಟ ಬಿರುಗಾಳಿ ಎಲ್ಲ ಏನು ಮಾಡಕ್ಕಾಗಲ್ಲ. ನನ್ ಮುಂದೆ ಮೋಟು ಏನೇನೂ ಅಲ್ಲ. ಅವ್ರು ನೋಡಕ್ ಏನೂ ಇಲ್ಲ ಅಂದ್ರೂ ತುಂಬಾನೇ ಚುರುಕಾಗಿರ್ತಾರೆ. ಹುಷಾರಾಗಿರಿ ಖಾನ್ ಸಾಹೇಬ್ರೆ. ನನ್ಗೆ ಅವ್ರ ಕಣ್ಣಲ್ಲಿ ನಿಮ್ ಸೋಲ್ ಕಾಣಿಸ್ತಾ ಇದೆ. ಓಕೆ, ಎಲ್ಲರಿಗೂ ರೇಸ್ ನ ರೂಲ್ಸ್ ಗೊತ್ತಿದೆ ಅಲ್ವಾ? ಸರಿ, ಚಿಂಗಂ ಸರ್, ಸ್ಟಾರ್ಟ್ ದ ರೇಸ್. ಸ್ನೇಹಿತರೆ, ರೇಸು ಸ್ಟಾರ್ಟ್ ಆಗಿದೆ. ಪ್ರತಿಯೊಬ್ರು ಒಬ್ರಿಗಿಂತ ಒಬ್ರು ಮುನ್ನುಗ್ಗೋಕೆ ಪ್ರಯತ್ನ ಮಾಡ್ತಾ ಇದ್ದಾರೆ. ಇಲ್ಲಿ ನೋಡಿ, ಮೋಟು ದಿಲಾವರ್ ಖಾನ್ ಹತ್ರ ಬಂದ್ಬಿಟ್ಟಿದ್ದಾನೆ. ಅಲ್ಲೋಡಿ, ದಿಲಾವರ್ ಖಾನ್ ಕುದುರೆಯಿಂದ ಮೋಟುನ ಗುದ್ದಕ್ ನೋಡ್ತಾ ಇದ್ದಾರೆ. ಆದ್ರೆ ಮೋಟು ಯಾವತ್ತೂ ಸೋಲನ್ನ ಒಪ್ಕೊಳ್ಳೋದಿಲ್ಲ. ಮೋಟು ಬಹಳ ಚೆನ್ನಾಗಿದೆ ಕಣ. ಮತ್ತೆ ದಿಲಾವರ್ ಖಾನ್ ಬಹಳ ಸ್ಪೀಡ್ ಆಗಿ ಮೋಟು ಹತ್ರ ಬರ್ತಾ ಇದ್ದಾರೆ. ಏನಿದು? ಮೋಟು ಸಡನ್ ಆಗಿ ಕುದುರೆಯಿಂದ ಕೆಳಗಡೆ ಬಿದ್ದುಬಿಟ್ಟಿದ್ದಾರೆ. ಮೋಟು ಹುಷಾರು ಕಣ. ಓ ನೋ, ಮೋಟು ಕೆಳಗಡೆ ಬಿದ್ದು ಬಿಟ್ಟಿದ್ದಾರೆ. ತುಫಾನ್! ಮೋಟು ತುಫಾನ್ ಕೂಗ್ತಾ ಇದ್ದಾರೆ. ಹಾಗೆ ತುಫಾನ್ ನಿಂತ್ಕೊಂಡ್ಬಿಟ್ಟಿದ್ದಾನೆ. ಹಾಗೆ ತುಫಾನ್ ಶಬ್ದ ಕೇಳಿ ಬೇರೆ ಕುದುರೆ ಎಲ್ಲ ಸ್ಟಾಪ್ ಆಗ್ಬಿಟ್ಟಿವೆ. ತುಫಾನ್ ವಾಪಸ್ ಮೋಟು ಹತ್ರ ಬರ್ತಾ ಇದೆ. ಕುದುರೆ ಸವಾರಿಗಳು ತಮ್ಮ ತಮ್ಮ ಕುದುರೆಗಳನ್ನ ಕಂಟ್ರೋಲ್ ಮಾಡಕ್ ನೋಡ್ತಾ ಇದ್ದಾರೆ. ವಾ, ಈ ಒಂದು ಕ್ಷಣವನ್ನ ನಾವು ಎಂದಿಗೂ ನೋಡೇ ಇಲ್ಲ. ಥ್ಯಾಂಕ್ ಯು ಸ್ನೇಹಿತ. ನಡಿ ತುಫಾನ್. ಈಗ ಮೋಟು ಮತ್ತೆ ತುಫಾನ್ ಕುದುರೆ ನರಿ ಬಿರುಗಾಳಿ ಅಂತ ಹೋಗ್ತಾ ಇದ್ದಾರೆ. ಅನ್ಬಿಲಿಯಬಲ್, ಮೋಟು ಎಲ್ಲರಿಗಿಂತ ಮುಂದೆ ಹೋಗ್ತಾ ಇದ್ದಾರೆ. ಹಾಗೆ ಅವರು ಈಗ ದಿಲಾವರ್ ಖಾನ್ ಅವರನ್ನ ಪಾಸ್ ಮಾಡಿದ್ದಾರೆ. ಇನ್ನು ಜೋರಾಗಿ, ಇವತ್ತು ನಮ್ಮ ಮರ್ಯಾದಿದ ಪ್ರಶ್ನೆ ಇದೆ. ಇನ್ನು ಜೋರಾಗಿ ರಫ್ತಾರ್, ಇನ್ನು ಜೋರು. ದಿಲಾವರ್ ಮತ್ತು ಮೋಟು ಅವರ ರೇಸು ನೆಕ್ ಟು ನೆಕ್ ಹೋಗ್ತಾ ಇದೆ. ಶಬಾಷ್! ಇವತ್ತು ನಿನ್ನ ಗೌರವದ ಪ್ರಶ್ನೆ ತುಫಾನ್, ನಿನ್ನ ಗೌರವದ ಪ್ರಶ್ನೆ. ಸೋಲ್ಬೇಡ, ಇದು ನಿನ್ನ ಮೊದಲನೇ ರೇಸು, ಹಾಗೆ ಕಡೆ ರೇಸು ಕೂಡ. ಅದಾದ್ಮೇಲೆ ನಾನು ಕಾಡೊಳಗಡೆ ಬಿಟ್ಬಿಡ್ತೀನಿ. ಶಬಾಷ್ ತುಫಾನ್, ಓಡು, ಜೋರಾಗಿ ಓಡು. ಮೋಟು ದಿಲಾವರ್ಗಿಂತ ಮುಂದೆ ನುಗ್ತಾ ಇದ್ದಾರೆ. ವೆರಿ ಗುಡ್, ವೆರಿ ಗುಡ್. ಹಾಗೆ ಮೋಟು ವೆರಿ ಗುಡ್. ಇನ್ನೂ ಹೆಚ್ಚಾಗಿ ತಗೊಳ್ತಾ ಇದ್ದಾರೆ. ಮೋಟು ಅವರು ಫಿನಿಶಿಂಗ್ ಲೈನ್ ಹತ್ರ ಮುನ್ನಡೀತಾ ಇದ್ದಾರೆ. ದಿಲಾವರ್ ಖಾನ್ ಅವರು ಅವ್ರನ್ನ ಫಾಲೋ ಮಾಡ್ತಾ ಇದ್ದಾರೆ. ಈಗ ಇದು ಕೆಲವೇ ಸೆಕೆಂಡ್ಗಳ ಪ್ರಶ್ನೆ. ಈಗ ನೋಡಿ, ಮೋಟು ಅವರು ಫಿನಿಶಿಂಗ್ ಲೈನ್ ಕ್ರಾಸ್ ಮಾಡಿದ್ದಾರೆ. ಮೋಟು ಅವರು ರೇಸ್ ಅನ್ನ ಗೆದ್ದಿದ್ದಾರೆ. ಮೋಟು ಈಗ ಫುರ್ಫುರಿ ನಗರದ ನ್ಯೂ ಚಾಂಪಿಯನ್. ನನ್ನ ಕೈ ನಂಬಕೆ ಆಗ್ತಾ ಇಲ್ಲ. ನಾನು ರಫ್ತಾರ್ ಒಂದು ಸಾಮಾನ್ಯ ಕಾಡಿನ ಕುದುರೆ ಎದುರು ಸೋತೋಗ್ಬಿಟ್ಟ. ಇದು ನಂಬಕೆ ಆಗ್ತಾ ಇಲ್ಲ. ದಿಲಾವರ್ ಖಾನ್ ನಮ್ ರಾಜ. ಆ ಕುದುರೆನೂ ಸಾಮಾನ್ಯದಲ್ಲ, ಆ ವ್ಯಕ್ತಿನೂ ಸಾಮಾನ್ಯ ಅಲ್ಲ. ಅವನು ನಮ್ ಕೆಲ್ಸಕ್ ಬರ್ತಾನೆ. ಅವನು ತುಂಬಾ ಧೈರ್ಯಶಾಲಿ, ಜೊತೆಗೆ ಅಮಾಯಕ ಕೂಡ. ನಮ್ಮ ಸಿಟಿ ಆಫ್ ಗೋಲ್ಡ್ ಹುಡ್ಕೋದಕ್ಕೆ ಇವನೇ ಸರಿ. ಹಾ, ನಾನು ಕೂಡ ಇದನ್ನೇ ಯೋಚನೆ ಮಾಡ್ತಾ ಇದ್ದೆ. ನೀವಿಲ್ಲಿ ಯೋಚಿಸ್ತಾ ಇದ್ರಿ, ನಾನ್ ಹೇಳಿದ್ದಕ್ಕೆ ಹೇಳಿದ್ರಿ. ಹಾ ಆಯ್ತು ಬಿಡು, ನೀನ್ ಹೇಳದೆ ಆಮೇಲೆ ನಾನು ಯೋಚನೆ ಮಾಡಿದೆ. ಇವಾಗ ಖುಷಿನಾ? ಇವಾಗ ನೋಡು ನಾನು ಏನ್ ಮಾಡ್ತೀನಿ ಅಂತ.
ನಮ್ ತುಫಾನ್ ಸಖತ್ತಾಗಿ ಓಡ್ಬಿಟ್ಟ. ಥ್ಯಾಂಕ್ ಯು ದೋಸ್ತ್, ನೀನು ರೇಸಲ್ಲಿ ಏನು ಅಂತ ತೋರಿಸ್ಬಿಟ್ಟೆ. ಹೋಗು ಸ್ನೇಹಿತ. ಹೋಗು ತುಫಾನ್, ಮಜಾ ಮಾಡು. ಓಯ್ ಮೋಟು, ನನ್ನ ಗೆಳೆಯ. ದಿಲಾವರ್ ಖಾನ್ ಅವರೇ, ತಾವೇ ಇಲ್ಲಿ? ದಿಲಾವರ್ ಖಾನ್ನ ನಮಸ್ಕಾರಗಳನ್ನ ಸ್ವೀಕರಿಸು. ಮೋಟು ಅವರೇ, ನಾವು ಇವತ್ತವರೆಗೂ ನಾನೇ ದೊಡ್ಡ ಕುದುರೆ ಸವಾರ ಅಂತ ಅನ್ಕೊಂಡಿದ್ದೆ. ಆದ್ರೆ ನಿಮ್ ಕುದುರೆ ಸವಾರಿನ ನೋಡ್ಬಿಟ್ಟು ನಾನು ನಿಮ್ಗೆ ಫ್ಯಾನ್ ಆಗ್ಬಿಟ್ಟಿದ್ದೀನಿ. ನನ್ನ ಕುದುರೆ ಇವತ್ತವರೆಗೂ ಯಾವ ರೇಸು ಕೂಡ ಸೋತಿಲ್ಲ. ಆದ್ರೆ ನೀವು ನಿಮ್ ಕಾಡಿನ ಕುದುರೆಯಿಂದ ಅದನ್ನ ಸೋಲಿಸ್ಬಿಟ್ರೆ ನನ್ನ ಕಡೆಯಿಂದ ಈ ಗಿಫ್ಟ್ ನಿಮ್ಗೆ. ಅಯ್ಯಮ್ಮ, ಇಷ್ಟೊಂದು ಬಂಗಾರದ ನಾಣ್ಯಗಳನ್ನ ನಾನು 20 ವರ್ಷದ ಅನುಭವದಲ್ಲಿ ಯಾವತ್ತೂ ನೋಡಿರ್ಲಿಲ್ಲ. ಹಾಕಿಸ್ಕೊಂಡ್ರು ಪೇಷಂಟ್ಗಳ ಆನೆಗಳು. ಇದು ನಿಜವಾಗ್ಲೂ ಒಳ್ಳೆ ಗೋಲ್ಡ್ ಕಡೆಯ. ದಿಲಾವರ್ ಖಾನ್ ಅವರೇ, ತಾವು ಇದನ್ನ ನಮಗ್ ಕೊಡ್ತಿರೋದಕ್ಕೆ ಬಹಳ ಸಂತೋಷ. ಆದ್ರೆ ನಾವಿದನ್ನ ತಗೊಳ್ಳೋದಿಲ್ಲ. ಇದೇನು ನನಗೆ ದೊಡ್ಡದಲ್ಲ. ಹೋಯ್, ನೀವೇನಾದ್ರೂ ನನ್ನ ರಾಜ್ಯದಲ್ಲಿ ಇದ್ದಿದ್ರೆ ನಾನು ಗೊತ್ತಿಲ್ಲ ನಿಮ್ಗೆ ಏನೇನ್ ಕೊಡ್ತಿದ್ದೆ ಅಂತ. ನೀವೇನಾದ್ರೂ ನಮ್ಮ ರಾಜ್ಯದಲ್ಲಿ ಇದ್ದಿದ್ರೆ ಆಗ ನನ್ನ ದಿಲಾವರ್ ಖಾನ್, ನೀವು ನಮ್ಮನೆ ವಿಷಯನ ಬೇರೆಯವ್ರ ಹತ್ರ ಹೇಳೋ ಹಾಗಿಲ್ಲ ಪ್ಲೀಸ್. ಕ್ಷಮಿಸಿ ಮೋಟು ಅವರೇ, ನೀವು ಈ ಬಹುಮಾನನ ತಗೊಳ್ಳೇಬೇಕು. ನಿಮ್ಮಂತ ಬಹುದ್ದೂರಿ ಮನುಷ್ಯನ ನಾನು ಇವತ್ತವರೆಗೂ ನೋಡೇ ಇಲ್ಲ. ನಿಜವಾಗ್ಲು ನಿಮ್ಮಂತ ಧೈರ್ಯಶಾಲಿ ನಮ್ಮ ದೇಶದಲ್ಲಿ ಇದ್ದಿದ್ರೆ ಅವಾಗ ನಮ್ಮ ಅಪ್ಪಾಜಿಯವರ. ಓಹ್, ದಿಲಾವರ್ ಖಾನ್, ಮತ್ತೆ ಮನೆ ವಿಚಾರ ಇದೆಲ್ಲ ಮಾಡಬೇಡಿ. ಸಾರಿ, ನಾನು ಸ್ವಲ್ಪ. ದಿಲಾವರ್ ಖಾನ್ ಅವರೇ, ವಿಷಯ ಏನು ದಯವಿಟ್ಟು ಹೇಳ್ಬಿಡಿ. ನೀವು ಮಾತಾಡ್ತಾ ಏನೋ ಹೇಳ್ಬೇಕು ಅಂತಿರ್ತೀರಾ, ಯಾಕೆ ನಿಲ್ಲಿಸ್ಬಿಡ್ತೀರಾ ಮತ್ತೆ? ಅದೇನ್ ಹೇಳಿ ಖಾನ್ ಅವರೇ. ಇವಳು ನನ್ನ ಹೆಂಡತಿ ಗುಲೇಬಕವಾಲಿ ಇದ್ದಾಳೆ. ಇವಳು ಹೇಳ್ತಾಳೆ ಮನೆ ವಿಷಯನ ಹೊರಗಡೆ ಎಲ್ಲೂ ಮಾತಾಡಬೇಡಿ ಅಂತ. ನಾವಿಲ್ಲಿ ನಿಮ್ ಜೊತೆ ಖುಷಿನ ಹಂಚ್ಕೊಳಕ್ ಬಂದಿದ್ದೀವಿ. ಇಲ್ಲಿ ನಾನು ನನ್ನ ಹಳೆ ವಿಷಯನೆಲ್ಲ ಹೇಳೋದು ಸರಿ ಹೋಗೋದಿಲ್ಲ. ಅದು ಒಂದ್ ರೀತಿ ಸರಿ ಕೂಡ. ನಮ್ ದುಃಖನ ಇನ್ನೊಬ್ಬರ ಜೊತೆ ಯಾಕೆ ಹಂಚ್ಕೋಬೇಕು? ದಿಲಾವರ್ ಖಾನ್ ಅವರೇ, ನಮ್ಗೆ ಹೇಗೆ ಗೊತ್ತಾಗ್ಬೇಕು? ನೀವು ನಿಮ್ ದುಃಖ ಹೇಳ್ಕೊಳ್ದೆ ಹೋದ್ರೆ, ಏನಾದ್ರೂ ನೀವು ನಿಮ್ ದುಃಖನ ನಮ್ಮ ಹತ್ರ ಹೇಳ್ಕೊಂಡ್ರೆ ಅದಕ್ಕೇನಾದ್ರೂ ದಾರಿ ಇದ್ದೇ ಇರುತ್ತಲ್ವಾ? ದಯವಿಟ್ಟು ಅದೇನು ಹೇಳಿ ಖಾನ್ ಅವರೇ. ಸಂತೋಷನ ಎಲ್ಲರೂ ಹೇಗೆ ಹಂಚ್ಕೊಳ್ತೀವೋ ಹಾಗೇನೆ ದುಃಖನೂ ಹಂಚ್ಕೊಳ್ಳಿ ಖಾನ್ ಅವರೇ. ದುಃಖ ಕಡಿಮೆ ಆಗುತ್ತೆ. ತಾವು ದಯವಿಟ್ಟು ಏನು ಅಂತ ಹೇಳಿ ಖಾನ್ ಅವರೇ. ಮೋಟು ಪತ್ಲು ಅವರೇ, ನಾನು ಏನಂತ ಹೇಳಿ? ರಾಣಿ ಅವರೇ, ನನ್ನನ್ನು ದಯವಿಟ್ಟು ಕ್ಷಮಿಸ್ಬಿಡಿ. ಈಗ ನಾನು ಸುಮ್ಮನೆ ನಿಂತ್ಕೊಳ್ಳೋದಕ್ಕಾಗೋದಿಲ್ಲ. ಹೋಯ್, ನಮ್ಮ ತಂದೆಯವರು ದಿನಾಲೂ ನನ್ನ ಕನಸಿನಲ್ಲಿ ಬರ್ತಾರೆ ಮತ್ತು ಕೇಳ್ತಾರೆ, ನಾನು ಕಿರೀಟ ಮತ್ತೆ ಖಡ್ಗನ ಯಾವಾಗ ಹುಡ್ಕೊಂಡ್ ತರ್ತೀಯ ಅಂತ. ಅವ್ರಿಗೆ ಏನಂತ ಹೇಳಿ? ಕಿರೀಟ ಮತ್ತೆ ಕತ್ತಿನ ಎಲ್ಲಿದೆ? ಅದು ಯಾರು ತಗೊಂಡೋದ್ರು? ತುಂಬಾ ವರ್ಷಗಳ ಹಿಂದೆ ಕಳ್ಳರು ಬಂದು ಕದ್ಕೊಂಡು ಹೋಗ್ಬಿಟ್ರು. ಮತ್ತೆ ಗೋಲ್ಡನ್ ಮೌಂಟನ್ ಹಿಂದೆಗಡೆ ಅವ್ರ ಊರಲ್ಲಿ ಬಚ್ಚಿಟ್ಕೊಂಡಿದ್ದಾರೆ. ಏನ್ ಮಾಡೋದು? ಅಯ್ಯಮ್ಮ, ಆ ಮೌಂಟೇನು ಬಂಗಾರದ್ದಿದೆನಾ? ಇಲ್ಲ, ಯಾವಾಗ ಸೂರ್ಯನ ಬೆಳಕು ಅದ್ರ ಮೇಲೆ ಬೀಳುತ್ತೋ ಚಿನ್ನದ ತರ ಅದು ಹೊಳೆಯುತ್ತೆ. ನಾನು ತುಂಬಾ ಜನನ ಕಳಿಸ್ದೆ, ಯಾರೋ ಆ ಊರವರೆಗೂ ಹೋಗಕ್ಕಾಗಿಲ್ಲ. ಯಾಕೆ ಅಂದ್ರೆ ಅವ್ರು ಯಾರು ನಿಮ್ ತರ ಧೈರ್ಯಶಾಲಿಗಳಾಗಿರ್ಲಿಲ್ಲ. ನಮ್ಮಪ್ಪಗೆ ಏನಂತ ಮುಖ ತೋರಿಸ್ಲಿ? ಯಾವ ಮುಖ ತೋರಿಸ್ಲಿ ನಮ್ಮಪ್ಪನ್ಗೆ? ಖಾನ್ ಅವ್ರೆ, ಅಳ್ಬೇಡಿ ಪ್ಲೀಸ್ ಅಳ್ಬೇಡಿ. ನಾವು ತಮ್ಮ ತಂದೆಯವರ ಕಿರೀಟ ಮತ್ತೆ ಕತ್ತಿನ ಖಂಡಿತ ತಂದ್ಕೊಡ್ತೀವಿ. ಒಬ್ಬ ಒಳ್ಳೆ ಸ್ನೇಹಿತ ಇನ್ನೊಬ್ಬ ಸ್ನೇಹಿತನ ಕಷ್ಟಕ್ಕೆ ಆಗೇ ಆಗ್ತಾನೆ. ನಾವೆಲ್ಲ ನಿಮ್ ಸ್ನೇಹಿತರು, ನೀವು ಯೋಚನೆ ಮಾಡಬೇಡಿ ಖಾನ್ ಅವ್ರೆ. ದೋಸ್ತ್, ನೀವು ನನಗೆ ದೋಸ್ತ್ ಅಂತ ಕರೆದ್ರಾ? ನೀವು ನನ್ನ ತಂದೆಯವರ ಕನಸನ್ನ ನನಸು ಮಾಡೋದಕ್ಕೆ ನನ್ನ ಸಹಾಯ ಮಾಡ್ತೀರಾ ಅಲ್ವಾ? ರಾಣಿ ಅವರೇ, ಇನ್ನೂ ಒಂದು ತಟ್ಟೆ ಕೊಡಿ. ಮೋಟು ಪತ್ಲು, ನನ್ನ ಸ್ನೇಹಕ್ಕೋಸ್ಕರ ನೀವು ಇದನ್ನ ತಗೊಳ್ಳೇಬೇಕು. ಮತ್ತೆ ನಾವು ಹೊರಡ್ತೇವೆ. ನಮ್ಮ ರಾಜ್ಯದಲ್ಲಿ ನಿಮ್ಮ ಬರುವಿಕೆಗೋಸ್ಕರ ನಾನು ಕಾಯ್ತಾ ಇರ್ತೇನೆ. ನಮಸ್ತೆ, ಸಲಾಂ, ಶುಕ್ರಿಯಾ ದೋಸ್ತ್. ನಾನು ನಿಮ್ಮನ್ನ ಕಾಯ್ತಾ ಇರ್ತೇನೆ. ಮೋಟು, ದಿಲಾವರ್ ಖಾನ್ ಸ್ನೇಹ ಮತ್ತೆ ಅವ್ರು ನಮ್ಗೆ ಇವೆಲ್ಲ ಕೊಡ್ತಾ ಇರೋದು, ಇವೆಲ್ಲ ನೋಡಿದ್ರೆ ನಿನ್ಗೇನೋ ಅನ್ನಿಸ್ತಾ ಇಲ್ವೇನೋ? ನನಗೇನೋ ಎಡವಟ್ಟಿದೆ ಅನಿಸ್ತಾ ಇದೆ. ಪತ್ಲು, ಅವರೇ ನಮಗೆ ಗೋಲ್ಡ್ ಕಾಯಿನ್ಗಳನ್ನ ಕೊಟ್ಬಿಟ್ಟು ಹೋಗ್ತಾ ಇದ್ದಾರೆ. ನಮ್ಮ ಹತ್ರನ ಏನೋ ಅವ್ರು ತಗೊಂಡು ಹೋಗ್ತಾ ಇಲ್ವಲ್ಲ. ಇದರಲ್ಲಿ ಎಡವಟ್ಟಿರಕ್ಕೆ ಹೇಗೆ ಸಾಧ್ಯ ಹೇಳು? ನಾವು ಅವ್ರ ಸ್ನೇಹನ ಬಯಸ್ತಾ ಇದೀವಿ. ಅವ್ರ ಖಡ್ಗ ತಂದು ಕೊಡ್ತೀವಿ ಅಂತ ಹೇಳಿದಿವಲ್ಲ, ತಂದು ಕೊಡೋಣ ಬಿಡು. ಈ ಮೋಟುದು
ಮಾತಂದ್ರೆ ಮಾತು ಕಣೋ. ಸರಿ ಮೋಟು, ನೀನು ಹೇಗಂತ್ಯೋ ನಾನು ಹಾಗೇನೆ. ಇಲ್ಲಿ ಕಣ್ರೆ ಗೆಳೆಯರೆ, ಅಲ್ಲೊಂದು ಸಿಟಿ ಕಾಣ್ತಾ ಇದೆ ನೋಡಿ, ಅದೇ ದಿಲಾವರ್ ಖಾನ್ ಅವ್ರದ್ದು ಜಾಗ ಅನ್ಸುತ್ತೆ ಕಣ್ರೆ. ಪೈಲಟ್ ಅವರೇ, ಸ್ವಲ್ಪ ಬೇಗ ಲ್ಯಾಂಡ್ ಮಾಡಿಸ್ಬಿಡ್ತೀರಾ? ಅದು ನನ್ನ ಸ್ನೇಹಿತರ ಜಾಗ. ಹಾ, ನಾವು ಪ್ಲೇನ್ ನ ಆ ಸಿಟಿಲಿ ಲ್ಯಾಂಡ್ ಮಾಡಕ್ ಆಗೋದಿಲ್ಲ. ಅಲ್ಲಿ ಏರ್ಪೋರ್ಟ್ ಇಲ್ಲ. ಏರ್ಪೋರ್ಟ್ ಇಲ್ಲಿಂದ 200 ಕಿಲೋಮೀಟರ್ ದೂರದಲ್ಲಿದೆ. ಅಲ್ಲಿ ನೀವು ಇಳ್ಕೊಂಡು ಬೈ ವೆಹಿಕಲ್ ಅಲ್ಲಿ ನೀವು ಬರ್ಬೋದು. ಐಡಿಯಾ, ನಾವು ಇಲ್ಲಿಂದಾನೆ ಬೈ ರೋಡ್ ಹೋಗ್ಬಿಡೋಣ. ಏನಂತೀರಾ ಡಾಕ್ಟ್ರಣ್ಣ? ಹೌದು ಕಣಯ್ಯ, ನೀನ್ ಹೇಳೋದು ಸರಿನೇ. ನಡೀರಪ್ಪ ಹೋಗೋಣ ನಾವು. ಅರೆ, ನಾವು ಆಕಾಶದಲ್ಲಿದ್ದೀವಿ. ಇಲ್ಲಿ ಯಾವ್ದು ದಾರಿ ಇಲ್ಲ. ನೀವು ಮಜಾಕ್ ಮಾಡ್ತಾ ಇದೀರಲ್ವಾ? ಡಾಕ್ಟರ್ಣ, ಸ್ಟಾರ್ಟ್. ಅಯ್ಯೋ ನನ್ನ ಜೀವದ ಗೆಳೆಯರ, ಇಲ್ಲಿ ನೋಡ್ರಯ್ಯ, ಕಾರ್ನ ವಿಂಗ್ಸ್ ಓಪನ್ ಹಾಕಿಲ್ವಲ್ರಯ್ಯ. ಅಯ್ಯಬ್ಬೋ, ವಿಂಗ್ಸ್ ಓಪನ್ ಆಗ್ಲಿಲ್ಲ ಅಂದ್ರೆ ಏನ್ ಗತಿ? ಡಾಕ್ಟರ್ಣ, ಏನಾದ್ರೂ ಮಾಡಿ ಡಾಕ್ಟರ್ಣ, ಪ್ಲೀಸ್. ಕಾರ್ ಏನಾದ್ರು ಕೆಳಗ್ ಬಿದ್ರೆ ನಾವು ಡೈರೆಕ್ಟ್ ಆಗಿ ದೇವ್ರ ಹತ್ರ ಹೋಗ್ಬಿಡ್ತೇವೆ. ಮಾಮನೇ ಕಾಪಾಡೋ. ಡಾಕ್ಟ್ರಣ್ಣ, ನೀವು ಸರಿಯಾಗಿರೋ ಬಟನ್ ಅದುಮ್ತಾ ಇದ್ದೀರಾ? ಒಂದ್ಸಲಿ ಚೆಕ್ ಮಾಡಿ ನೋಡಿ ಪ್ಲೀಸ್. ಅಯ್ಯೋ ಒಗ್ಯಾಕಿಸ್ಕೊಂಡ್ರು ಪೇಷಂಟ್ ಮೇಲೆ. ನಾನು ನಿಜವಾಗ್ಲೂ ಯಾವ್ದೋ ಬಟನ್ ಅದುಮ್ತಾ ಇದ್ದೆ ಕಣಯ್ಯ. ಆ ಬಟನ್ ರೈಟ್ ಸೈಡ್ ಅಲ್ಲಿ ಇದೆ ಕಣ್ರಯ್ಯ. ಅಯ್ಯ ಅಪ್ಪ, ಅಯ್ಯೋ ಯಾಕ್ರಯ್ಯ, ಏನೂ ಆಗ್ಲಿಲ್ಲ ಕಣ್ರಯ್ಯ. ನಾವ್ ಬಚಾವ್ ಆಗ್ಬಿಟ್ಟಿ. ನಗ್ತಾ ಇರ್ರಯ್ಯ ಈಗ್ಲಾದ್ರು. ಬಚಾವ್ಬಿಟ್ವಾ? ಪತ್ಲು ಏನಾದ್ರು ಅದೇ ಬಟನ್ ಬೇರೆ ಬಟನ್ ಒಂದ್ಸಲಿ ಚೆಕ್ ಮಾಡಿ ನೋಡಿ ಡಾಕ್ಟರ್ ಅಂತ ಹೇಳ್ದೆ ಹೋಗಿದ್ರೆ ನೀವು ನಮ್ಮನ್ನ ಭಗವಂತನ ಪಾದಕ್ಕೆ ಯಾವಾಗಲೂ ಸೇರಿಸ್ಬಿಡ್ತಾ ಇದ್ರಿ ಡಾಕ್ಟರ್ಣ. Watch India's largest kids library only on Jio Hotstar. Download the app now.